ನಮ್ಮ ಕೋಮಲ್ನ ಏನು ಎಲೆಕ್ಷನ್ಸ್ ನಡೀತಾ ಇದೆ ಮಿಲ್ಕ್ ಯೂನಿಯನ್ಗೆ ಅದಕ್ಕೆ ಅಭ್ಯರ್ಥಿಗಳಾಗಿ ನಮ್ಮ ಮಹಾಲಕ್ಷ್ಮಿ ಅವರು ಕೋಲಾರದ ಉತ್ತರ ಕ್ಷೇತ್ರದಿಂದ ಅವರು ನಾಮಿನೇಷನ್ ಸಲ್ಲಿಸಿದ್ದೀವಿ. ಇವರು ಪಕ್ಕಾ ಕಾಂಗ್ರೆಸ್ ಫ್ಯಾಮಿಲಿ. ಇವರ ಯಜಮಾನರು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಪ್ರಸಾದ್ ಬಾಬು ಅವರು. ಆಮೇಲೆ ಇಲ್ಲೆಲ್ಲ ಇವತ್ತು ನಾಮಿನೇಷನ್ ಏನಾಗ್ತದೆ ನಾಮಪತ್ರ ಸಲ್ಲಿಸಿದ್ವಿ. ಎಲ್ಲ ಪಕ್ಕ ಕಾಂಗ್ರೆಸ್ ಟೀಮ್. STCL ಅಧ್ಯಕ್ಷರು ನಮ್ಮ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ನಾಗರಾಜ್ ಅವರು, ಆಮೇಲೆ ನಮ್ಮ ಸ್ಟೇಟ್ ವಕ್ತಾರರು ಎಲೆ ಮಂಜಣ್ಣವರು ಎಲ್ಲರೂ ಸೇರಿ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವ್ರ ಜೊತೆ ಇದ್ದು ನಾಮಪತ್ರ ಸಲ್ಲಿಸಿದ್ವಿ. ಪುರಸಭಾ ಅಧ್ಯಕ್ಷರಾಗಿರುವಂಥ ಹಿನ್ನೆಲೆ ಇರುವಂಥದ್ದು, ನಗರಸಭೆ ಅಧ್ಯಕ್ಷರಾಗಿ ಆಗಿರುವಂಥ ಹಿನ್ನೆಲೆ ಇರುವಂಥದ್ದು. ಹಾಗೆಯೇ ಅವರು ಸಹ 3 ಬಾರಿ ಪುರಸಭಾ ಸದಸ್ಯರಾಗಿ ಇರುವಂಥ ಅನುಭವ ಇರುವಂಥದ್ದು. ಇದೆಲ್ಲ ಸೇರಿ ನಾವು ಅಲ್ಲಿ ಮಿಲ್ಕ್ ಯೂನಿಯನ್ನಲ್ಲಿ ಒಳ್ಳೆ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಕಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಜನತೆಗೆ ನಾವು ಕೇಳ್ಕೊಡ್ತಾ ಇದ್ದೀವಿ. ಹಾಗೆಯೇ ಅವ್ರು ಬಂದರೆ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಏನು ಗೋಲ್ಡನ್ ಡೈರಿ ಆಗ್ತಾ ಇದೆ ಈಗ, ಹಾಗೆಯೇ ಏನು ರೈತರ ಉಪಕಸಬು ಇದೆಯಲ್ಲ, ಡೈರಿ ಹೈನುಗಾರಿಕೆ ಇದೆಯಲ್ಲ, ಅದಕ್ಕೆಲ್ಲ ಒಳ್ಳೆ ಸಾಥ್ ಕೊಡ್ತಾರೆ. ಮತ್ತು ಅವರೆಲ್ಲ ಫ್ಯಾಮಿಲಿಗಳು ಎಲ್ಲ ಸುಖ ಸಂತೋಷ ನೆಮ್ಮದಿಯಾಗಿರೋದಕ್ಕೆ ಅವ್ರ ಕೈಲಾದಷ್ಟು ಸೇವೆ ಅವರು ಸಲ್ಲಿಸ್ತಾರೆ. ನಮಸ್ಕಾರ ಸರ್. ಈಗ ಮಹಿಳಾ ಮೀಸಲು ಕ್ಷೇತ್ರನೂ ಇಲ್ಲ ಮಹಿಳಾ ಮೀಸಲು ಕ್ಷೇತ್ರ ಹೌದು ಸರ್. ಎಲ್ಲರ ಬೆಂಬಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಬಂದಿದ್ದಾರೆ. ಎಲ್ಲ MLA ಎಲ್ಲರ ಸಹಕಾರ ಸಹಮತ ಇದೆ ಸರ್. ಇಲ್ಲಿಂದ ಆಚೆ ನಮ್ಮ ಪ್ರಯಾಣ ಸಾಗುತ್ತೆ. ಏನು ನಮ್ಮ ಈ ಕೋಲಾರ, ಮುಳಬಾಗಿಲು, ಶ್ರೀನಿವಾಸಪುರ ಏನು ಮತದಾರರಿದ್ದಾರೆ ಅವ್ರ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಎಲ್ಲ ಊರಲ್ಲೂ ಕೂಡ ಡೈರಿ ಅದಕ್ಕೆ ಬೇಕಾದಂಥ ಉತ್ಪಾದನೆಗಳು ಎಲ್ಲ ಕೂಡ ನಾವು ಮಾಡಬೇಕು ಅಂತೇಳಿ ಫಸ್ಟ್ ಹೆಜ್ಜೆ ಇಟ್ಟಿದ್ದೀರಿ. ನಿಮ್ಮೆಲ್ಲರ ಸಹಕಾರ ಇರಲಿ, ಭಗವಂತ ಆಶೀರ್ವಾದ. ಅಲ್ಲ, ಇದೆಲ್ಲ ಕೇಳಿದ್ದೀನಿ. ಎಲ್ಲ ನಾಯಕರನ್ನು ನಾವು ಎಲ್ಲರನ್ನೂ ಭೇಟಿ ಮಾಡಿ, ಎಲ್ಲರನ್ನೂ ವಿಶ್ವಾಸ ತಗೊಂಡು ಎಲ್ಲರನ್ನೂ ಭೇಟಿ ಮಾಡಿದ್ದೀರಿ. ನಾವು ಈಗ ನಾವೇನಂತ ಹೇಳಿದ್ರೆ ನಮ್ಮ ಪ್ರಾರಂಭ ಇವತ್ತಿಂದ ನಮ್ಮ ಜರ್ನಿ ಆಗುತ್ತೆ. ನಾವು ಇಲ್ಲಿ ವೋಟರ್ಸ್ ಇದ್ದಾರೆ, 64 ವೋಟರ್ಸ್ ಇದ್ದಾರೆ. ಕೋಲಾರ 28, ಮುಳಬಾಗಿಲು 24, ಶ್ರೀನಿವಾಸಪುರ 12 ವೋಟ್ ಇದೆ. ಇವ್ರ ಹತ್ರ ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿ ನಾವು ಮತವನ್ನು ಪಡೆಯೋ ಕೆಲಸ ನಾವು ಮಾಡ್ತೀರಿ. ಅವ್ರ ಮನವೊಲಿಸೋ ಕೆಲಸ ಮಾಡಿ ನಾವು ಜಯಶ್ರೀಲ್ ಆಗಲಿ ಅಂದ್ಬಿಟ್ಟು ನಾವು ದೇವರಲ್ಲಿ ನಿಮ್ಮಲ್ಲೆಲ್ಲ ಕಾಂಗ್ರೆಸ್ ಅಲ್ಲಿ ಇನ್ನೊಬ್ರು 3 ಕ್ಯಾಂಡಿಡೇಟ್ ಲೇಡಿ ಕ್ಯಾಂಡಿಡೇಟ್ ಅದೇ ಈಗ ಅವರು ಏನಾಗ್ತಾರೆ ಅನ್ನೋ ಗೊತ್ತಿಲ್ಲ. ನಾವು ಆಗ್ತಾ ಇದ್ದೀರಿ. ಆದರೂ ಕೂಡ ಹೈಕಮಾಂಡ್ ಎಲ್ಲ ಕೂತು ಏನು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ದಕ್ಷಿಣಕ್ಕೆ ಈಗ ಏನು ಇಲ್ಲಿ ಆಕಾಂಕ್ಷಿ ಇರುತ್ತಾರೆ, ನಿಮ್ ತಮಗೂ ಎಲ್ಲ ಗೊತ್ತಿರುತ್ತೆ. ಆಕಾಂಕ್ಷಿಗಳು ಹಾಕಿದ್ರು ಕೂಡ ಇನ್ನ ವಾಪಸ್ ತೆಗಿಯೋ ದಿನಾಂಕ 20 ಇದೆ. ನಮ್ಮ ಹೈಕಮಾಂಡ್ ಎಲ್ಲ ಏನು ಕುತ್ಕೊಂಡು ಏನು ಮಾತಾಡ್ತಾರೋ, ವರಿಷ್ಠರಲ್ಲಿ ಏನು ಮಾತಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಹೇಳಿದ್ರೆ ನಾವು ಇಷ್ಟಪಡ್ತೀವಿ.